ಎಲ್ಲರೂ ಬ್ಯುಸಿ ಇದ್ದೀವಿ. ಭಾಳ ಚೆನ್ನಾಗಿ ಹಾಡಿದ್ರು ಅವರು. ಎಷ್ಟು ಚಲೋ ಹಾಡಿದ್ರು ಅಂತಂದರೆ, ಬಹುಶಃ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಅಂತ ತಿಳ್ಕೊಂಡು ತಲೆ ತೂಗುದ್ರಿ ಕರೆ ಇಲ್ಲಿ ಎದ್ದು ಹೋಗೋತನ ಅಟ್ಟ ತಲೆಯಾಗಿರ್ತೈತಿ. ಹೋದ ಬಳಕ ಇದು ತಲೆಗೆ ಇಟ್ಕೊಂತೀರಾ ನೀವು ಮುಂಜಾನೆ ಎದ್ದು ಕೂಡಲೇ ಸುರುನೆ ನೋಡ್ರಿ, ಕಲಬುರಗಿಗೆ ಒಂದು ಪ್ಲಾಟ್ ತೊಗೋಬೇಕು, ಯಡ್ರಾಮಿಗೊಳಗೊಂದು ತೊಗೋಬೇಕು, ಬಿಜಾಪುರದೊಳಗೊಂದು ತೊಗೋಬೇಕು, ಬ್ಯಾಂಕ್ನಾಗ ಡಿಪಾಸಿಟ್ ಇಡಬೇಕು, ರೊಕ್ಕ ಕೊಟ್ಟಿದ್ದು ಬಂಗಾರನ ತೊಗೊಂಬರ್ಬೇಕು. ಇವೆಲ್ಲ ಸಂಸಾರ ಇದು. ಬಹುಶಃ ನಾ ಹೇಳಕ್ಕೆ ಹೊರಟಿದ್ದೇನು ಅಂತಂದ್ರೆ, ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಅನ್ನುವಂಥ ಗೀತೆ ಒಳಗೆ ಲಾಸ್ಟಿಗೆ ಸುಂದರವಾಗಿರುವಂಥ ಲೈನ್ ಬಂತು, ಒಂದು ಸುಂದರವಾಗಿರುವಂಥ ಸಾಲು. ಎಷ್ಟು ಚಲೋ ಸಾಲು ಅಂತಂದರೆ, ಬಹುಶಃ ಆಸ್ತಿ ಬಹುಶಃ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಎಷ್ಟು ಚಲೋ ಹೇಳ್ತಾರೆ ಅಂತಂದ್ರೆ, ಆಸೆಯನ್ನು ಅಳಿಬೇಕು, ಹೇಸಿಕೆಯನ್ನು ತೊಳಿಬೇಕು, ಗುರುವಿನ ಪಾದಕ್ಕೆ ಬೀಳಬೇಕು. ಎಷ್ಟು ಚಲೋ ಅದಲ್ರಿ ಸಾಲು. ಆಸೆ ಅಳಿಬೇಕು, ಏನೂ ತಲೆಯಾಗಿ ಇಟ್ಕೋಬೇಡ್ರಿ. ಬರೀ ಇವತ್ತು ಯಶವಂತನ ಹಾಡ ಒಂದೇ ತಲೆಯಾಗಿ ಇಟ್ಕೋರಿ. ಏನು ಅಂತಂದರೆ, ಆಸೆ ಅಳಿಬೇಕು, ಹೇಸಿಗೆ ತೊಳಿಬೇಕು, ಗುರುವಿನ ಪಾದ ಹಿಡ್ಕೋಬೇಕು. ಯಾರ ಪಾದ? ದಾನಯ್ಯ ದೇವರ ಪಾದ ಹಿಡ್ಕೋಬೇಕನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಾ, ನಾವೆಲ್ಲರೂ ಬ್ಯುಸಿ ಆಗಿಬಿಟ್ಟಿವಿ. ಎಷ್ಟರ ಮಟ್ಟಿಗೆ ಬ್ಯುಸಿ ಆಗಿವಿ ಅಂತಂದ್ರೆ, ಹಡ್ದಿರುವಂಥ ಮಕ್ಕಳಿಗೂ ಕೂಡ ನೋಡುವಷ್ಟರೊಳಗೆ ನೋಡೋಕ್ಕಾಗುವಲ್ತು, ಅಷ್ಟು ಬ್ಯುಸಿ ಆಗಿಬಿಟ್ಟಿವಿ. ಎಷ್ಟು ಬ್ಯುಸಿ ಅಂತಂದರೆ, ಬಹುಶಃ ಕೈದಾಗಿರುವಂಥ ಮೊಬೈಲ್ ಮಕ್ಕಳ ಕೈದಾಗ ಕೊಟ್ವಿ ಅಂತಂದ್ರೆ, ಟಿ ವಿ ನೋಡಕ್ಕೆ ಕುಂತ್ರಿ ಅಂದ್ರೆ 10:30 ತನ ಅವ್ರು ಎದ್ದು ಹೋಗೋನತನೂ ಎದ್ದು ಹೋಗೋದಿಲ್ಲ ಧಾರಾವಾಹಿದವರು. ಅಷ್ಟು ಬ್ಯುಸಿ ಆಗಿಬಿಟ್ಟಿವಿ. ನಾ ಹೇಳಕ್ಕೆ ಹೊರಟಿದ್ದೇನು ಅಂತಂದ್ರೆ, ಮಠ ಮಂದಿರಗಳ ಸಮಾಜಕ್ಕೆ ಎದಕ್ಕೆ ಬೇಕು ಅಂದ್ರೆ, ಸಂಸ್ಕಾರ ಅನ್ನುವಂಥ ಬೀಜವನ್ನು ಬಿತ್ತಕ್ಕೆ. ಜಗತ್ತಿನೊಳಗೆ ಭಾಳ ಶಿಕ್ಷಣವಂತರು ಅದಾರ, ಶಿಕ್ಷಣವನ್ನು ಪಡೆದವ್ರು ಅದಾರ. ಆದ್ರೆ ನಾ ಹೇಳಕ್ಕೆ ಹೊರಟಿದ್ದೇನು ಅಂತಂದ್ರೆ, ಶಿಕ್ಷಣವಂತರಾದಾಗ ಮಾತ್ರ ಅವರು ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ. ಹೊರತಾಗಿ ಶಿಕ್ಷಣದ ಜೊತೆಯಾಗಿ ಸಂಸ್ಕಾರವನ್ನು ಪಡ್ಕೊಂಡಾಗ ಮಾತ್ರ ಅವರು ಸಮಾಜದೊಳಗೆ ದೊಡ್ಡವರಾಗಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಒಂದು ಕಡೆ ಹೇಳ್ತಾರೆ, ಆಸ್ತಿ ಪಾಲು ಮಾಡುವಾಗ ಮನ್ಯಾಗ ಗದ್ದಲು ನಡೆದಿತ್ತು, ತಂದೆ ತಾಯಿ ಯಾರ ಪಾಲು ಅಂದ್ರೆ ಮೌನ ಆವರಿಸಿತ್ತು. ಆಸ್ತಿ ಪಾಲ ಮಾಡಬೇಕಾದ್ರೆ ಮನ್ಯಾಗ ಗದ್ದಲು ನಡೆದಿತ್ತು, ತಂದೆ ತಾಯಿ ಯಾರ ಪಾಲ ಅಂದ್ರೆ ಮೌನ ಆವರಿಸಿತ್ತು. ಬಹುಶಃ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಆಸ್ತಿ ಅಂತಸ್ತುಗಳ ಪಾಲು ಮಾಡಬೇಕಾದ್ರೆ ನನಗೆ ಬೇಕಂತ ಕಚ್ಚಾಡುವಂಥ ಸಂದರ್ಭದೊಳಗೆ, ನೆಕ್ಸ್ಟ್ ಸಂದರ್ಭದೊಳಗೆ ತಂದೆ ನನ್ನ ಪಾಲ, ತಾಯಿ ನನ್ನ ಪಾಲ ಅನ್ನುವಂಥ ಭೇದ ಭಾವವನ್ನು ಮಾಡಿ ತಂದೆ ತಾಯಿಯನ್ನು ಕೂಡ ಅಗಲಿಸುವಂಥ ಸಮಾಜದೊಳಗೆ ಮಕ್ಕಳು ಹುಟ್ಟ್ಯಾರ ಅಂತಂದರೆ, ಬಹುಶಃ ಇಂಥವ್ರನ್ನ ನೋಡಿನೇ ಮಡಿವಾಳಪ್ಪನವರು ಬರೆದ್ರು. ಏನು ಬರೆದ್ರು ಅಂದ್ರೆ, ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯಾ ಕೆಡಿಸ್ಯಾರೋ ಯಪ್ಪ, ಉಡಾಳ ಮಂದಿ ಊರೊಳಗೆ ಹಿಡಿಯಲು ಹೋಗ್ಯಾರೋ, ಗಪ್ಪ ಹೊಡಿಯುವ ಅಪ್ಪದೇರು ಎತ್ತಾಗ ಹೋದರು. ಬಹುಶಃ ಇದನ್ನು ಕಂಡಿನೇ ಮಡಿವಾಳಪ್ಪನವರು ಈ ಗೀತೆಯನ್ನು ಬರೆದಾರ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಬಹುಶಃ ನೀವೆಲ್ಲರೂ ಭಾಳ ಪುಣ್ಯವಂತರಿದ್ದೀರಿ. ಯಾಕಂತಂದರೆ, ಕೇವಲ ನಿಮ್ಮ ಊರಿಗೆ ಒಬ್ಬ ಗುರು ಸಿಗಲಿಲ್ಲ, ಹೊರತಾಗಿ 2 ಕಣ್ಣುಗಳಾಗಿ ಸದಾವಕಾಲ ಕಾಯುವಂಥ ಇಬ್ಬರು ಪರಮ ಪೂಜ್ಯರು ನಿಮ್ಮ ಊರಿಗೆ ಸಿಗುವಂಥದ್ದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ, ಎಲ್ಲರೂ ಬ್ಯುಸಿ ಇರ್ತೀವಿ. ಜಬ್ ತಕ್ ರೇಗ ಜಿಂದಗಿ ತಬ್ ತಕ್ ಪುರುಸತ್ನ ಮೇಲೆಗೆ ಕಾಮ್ಸೆ. ನೀವೆಲ್ಲಿ ತನ ಬದುಕ್ರಿ, ಆದ್ರೆ ಭಗವಂತ ಪುರುಸತ್ ಅನ್ನೋದು ಇಟ್ಟಿಲ್ಲ. ಅದಕ್ಕೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ನೋಡ್ರಿ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ. ಎಲ್ಲಿ ಬಿಟ್ಟ ಹೇಳ್ರಿ ನಿಮಗೆ ಚಿಂತೆ? ಸಾಯತನ ಬಿಟ್ಟೇ ಇಲ್ಲ ಚಿಂತೆ. ಹಾಗಾಗಿ ಬಹುಶಃ ನಾ ಹೇಳಕ್ಕೆ ಹೊರಟಿದ್ದೇನು ಅಂತಂದರೆ, ಜೀವನದೊಳಗೆ ಯಾವುದು ದೊಡ್ಡದು ಅಂತಂದರೆ, ಈಗೇನು ನಿಮ್ಗೆ ನಾನು ಸುಮ್ಮನೆ ಕೇಳೋದೇನಂದ್ರೆ, ನಿಮಗೆ ಮನಿ ಇಲ್ಲ, ಇದೆ, ಮಂಕೊಳ್ಳೋಕೆ ಜಾಗ ಇಲ್ಲ, ಅದ ಊಟ ಮಾಡೋಕೆ ಅನ್ನ ಇಲ್ಲ, ಎಲ್ಲ ಅದು. ಆದರೂ ಇಲ್ಲಿ ಯಾಕೆ ಬಂದು ಕುಂತೀರಂದ್ರೆ, ನಿಮಗೆ ಗೊತ್ತದ ಏನು ಅಂತಂದರೆ, ಜೀವನದೊಳಗೆ ಎಲ್ಲದಕ್ಕಿಂತ ಮುಖ್ಯ ಗುರುವಿನ ಆಶೀರ್ವಾದನೇ ದೊಡ್ಡದನ್ನುವಂಥ ಕಾರಣಕ್ಕಾಗಿ ಮಧ್ಯರಾತ್ರಿ ಆದ್ರೂ ಬಂದು ಕುಂತೀರಿ ನೀವು. ಅದಕ್ಕೆ ಮಡಿವಾಳಪ್ಪನವ್ರು ಹೇಳಿದ್ರು, ಗುರುಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ, ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ. ದಾಸರು ಹೇಳಿದ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮಡಿವಾಳಪ್ಪನವ್ರು ಎಷ್ಟರ ಮಟ್ಟಿಗೆ ಗುರುವಿನ ಕಾಣಬೇಕು ಅಂತಂದ್ರೆ, ಈ ಸಮಾಜದೊಳಗೆ, ಈ ನಾಡಿನೊಳಗೆ ಹೇಳಿ ಹೋಗ್ತಾರೆ ಅವರು, ಎಷ್ಟರ ಮಟ್ಟಿಗೆ ಗುರುವಿನನ್ನ ಕಾಣಬೇಕು ಅಂತಂದ್ರೆ, ಗುರುವೇ ನೀ ಬೇಗನೆ ಮೊರೆ ಕೇಳೋ, ವ್ಯರ್ಥ ಹರಿದು ಹೋಗುತ್ತೀನಿ ಹಿಡ್ಕೋರೋ, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತನೇ ನೋಡು ಎನ್ನ ಅದೃಷ್ಟ. ಬಹುಶಃ ಇವತ್ತು ನಿಮ್ಮ ಪಾಲಿಗೆ ಯಾರು ಅದೃಷ್ಟ ಅಂತಂದ್ರೆ, ಅದು ದಾನಯ್ಯ ದೇವರೇ ಅದೃಷ್ಟ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸಿ, ಬಹುಶಃ ಈ ವೇದಿಕೆ ಮುಖಾಂತರ ಒಂದು ಕೊನೆಯದಾಗ ಮಾತೇಳಿ ಮುಗಿಸ್ಬಿಡ್ತೇನೆ. ಭಾಳ ಜನರ ತಲೆಗೇನಂತಂದ್ರೆ, ಸ್ವಾಮಿಗಳು ಮಟ್ಟಕ್ಕಾಗತ್ತಾರ ಅಂತಂದ್ರೆ ಏನೂ ಇರಲಾರ್ದ ಕಾರಣಕ್ಕಾಗಿ ಮಟ್ಟಕ್ಕಾಗತ್ತಾರಂತ ಭಾಳ ಜನ ಅನ್ಕೊಂತಾರೆ. ಭಾಳ ಜನ ಅನ್ಕೊಳ್ಳೋದೇನು ಅಂತಂದ್ರೆ, ಬಹುಶಃ ಯಶವಂತ್ ಅವರು
ಸುಂದರವಾಗಿ ಹಾಡ್ತಾರ. ಬಹುಶಃ ಇವತ್ತಿನೂ ಕೂಡ ಸಮಾಜದೊಳಗ ಉತ್ತರ ಕರ್ನಾಟಕದೊಳಗೆ ಯಾವುದೇ ಬಸ್ ಸ್ಟ್ಯಾಂಡ್ ಒಳಗೆ ಸುಮ್ಮನೆ ಎಲ್ಲೋ ಹೋಗ್ಬೇಕಾದ್ರೆ ನಿಂತಂದ್ರೆ 100 ಜನ ಅವ್ರಿಗೆ ಮಾತಾಡಿಸ್ತಾರೆ. ಯಾಕಂದ್ರೆ ಅವ್ರ ಬಳಿ ಕಲೆ ಅದ. ಬಹುಶಃ ಇವತ್ತು ವೇದಿಕೆ ಮೂಲೆ ಕುಳಿತಿರುವಂಥ ಪರಮ ಪೂಜ್ಯರ ಬಗ್ಗೆ ಹೇಳಬೇಕಾದ್ರೆ ದಾನಯ್ಯ ದೇವರು ಅದ್ಭುತವಾಗಿರುವಂಥ ಬದುಕಬಹುದು. ಆದರೂ ಕೂಡ ಇವತ್ತು ಸಮಾಜದ ಮಧ್ಯದೊಳಗೆ ಯಾಕೆ ಧುಮುಕ್ತಾ ಇದ್ದಾರೆ ಅಂತಂದರೆ ಕಾರಣ ತಮ್ಮ ಜೀವನಕ್ಕಾಗಿ ಅಲ್ಲ, ಹೊರತಾಗಿ ಸಮಾಜದ ಏಳಿಗೆಗಾಗಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿನೊಳಗಿಟ್ಟುಕೊಳ್ಬೇಕು. ಬೆಳಗ್ಗೆ ಹಿಡಿದು ಸಂಜೆ ತನಕ ಕೆಲಸ ಮಾಡಿದ್ರೆ 500 ರೂಪಾಯಿ ಕೊಡ್ತಾರೆ ರೀ ಸೆಕ್ಯೂರಿಟಿಗೆ. ವಾಚ್ಮೆನ್ ಮಾಡುವಂಥ ವಾಚ್ಮೆನ್ ಸುಮ್ಮ ಮಠದ ಮುಂದೆ ಅಥವಾ ಆಫೀಸ್ ಮುಂದೆ ನಿಂತ್ಕೊಳ್ಳೋವನಿಗೆ 500 ರೂಪಾಯಿ ಕೊಡ್ತಾರೆ. ಅಂಥದ್ರೊಳಗೆ ಏನೂ ಕೂಡ ಅಪೇಕ್ಷೆಯನ್ನು ಪಡಲಾರ್ದೇ ಸದಾಕಾಲ ಸಮಾಜಕ್ಕಾಗಿ ಬದುಕುವಂಥದ್ದು ಮಾತ್ರ ತಲೆಯೊಳಗಿಟ್ಟುಕೊಂಡು ನಿಮ್ಮೆಲ್ಲರ ಮಧ್ಯದೊಳಗೆ ಬಂದು ಇವತ್ತು ಸೇವೆ ಮಾಡುವಂಥದ್ದು ಇದೆಯಲ್ಲ, ಬಹುಶಃ ನೀವೆಲ್ಲರೂ ಕೂಡ ಪೂರ್ವಜನ್ಮದ ಪುಣ್ಯವಾಗಿಯೇ 130 ವರ್ಷಗಳ ನಂತರ ಮತ್ತ ಗದಿಗೆಗೆ ಏರಕ್ಕೆ ಯೋಗ್ಯವಾಗಿರುವಂಥ ಸ್ವಾಮಿಗಳು ನಿಮ್ಮ ಊರಿಗೆ ಬಂದಾರ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಅತ್ಯಂತ ಮಾತನ್ನು ತಿಳಿಸ್ತಾ ಹಾನಗಲ್ಲ ಕುಮಾರ ಶಿವಯೋಗಿಗಳು ಹೇಳ್ತಾರೆ, ಮಠದಿಂದ ಘಟ್ಟ ಬೆಳಿಬಾರ್ದು, ಹೊರತಾಗಿ ಘಟ್ಟದಿಂದ ಮಠ ಬೆಳಿಬೇಕಂತ. ಬಹುಶಃ ಇವತ್ತು ಘಟ್ಟದಿಂದ ಈ ನಾಡಿನೊಳಗೆ ಮಠ ಬೆಳೆಯುವಂಥದ್ದಾಗುತ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದೊಳಗೆ ತಿಳಿಸಿ ಕೊನೆಯದಾಗಿ ಹೇಳೋದೇನು ಅಂತಂದರೆ, ಭಾಳ ಚೆನ್ನಾಗಿ ಹೇಳುತ್ತಿದ್ರು. ಬಹುಶಃ ನಾವೆಲ್ಲರೂ ಕೂಡ ಮಾನವೀಯತೆಯನ್ನು ರೂಢಿಸ್ಕೊಳ್ಬೇಕು, ನಾವೆಲ್ಲರೂ ಕೂಡ ಜೀವನದ ಮೌಲ್ಯವನ್ನು ಅನುಸರಿಸ್ಕೊಂಡು ಹೋಗಬೇಕನ್ನುವಂಥದ್ದನ್ನು ಭಾಳ ಚೆನ್ನಾಗಿ ಹೇಳುತ್ತಿದ್ರು. ಬಹುಶಃ ಹೇಳಕ್ಕೆ ಹೋಗೋದೇನು ಅಂತಂದರೆ, ಒಬ್ಬರು ಭಾಳ ಸುಂದರವಾಗಿರುವಂಥ ಮಾತು ಬರೀತಾರೆ, ಮನುಷ್ಯ ಎಲ್ಲನೂ ಕಲ್ತಾನ. ಒಂದು ಮನೆ ಬೆಳಗ್ಸೋದು ಕಲ್ತಾನ, ಒಂದು ಮನೆ ಮುಣಗ್ಸೋದು ಕಲ್ತಾನ, ಒಂದು ಮನೆ ಬಾಗಿಲು ಹಾಕೋದು ಕಲ್ತಾನ, ಒಂದು ಮನೆ ಬಾಗಿಲು ತೆಗೆಯೋದು ಕಲ್ತಾನ, ಅಣ್ಣತಮ್ಮದೇರನ್ನು ಬ್ಯಾರೆ ಮಾಡೋದು ಕಲ್ತಾನ, ಅಣ್ಣತಮ್ಮದೇರಿಗೆ ಕೂಡಿಸೋದು ಕಲ್ತಾನ. ಎಲ್ಲ ಕಲ್ತಿರುವಂಥ ಮನುಷ್ಯ ಒಂದು ಮಾತ್ರ ಮರೆತು ಬಿಟ್ಟಾನ. ಏನು ಅಂದರೆ, ಮ್ಯಾನ್ ಹ್ಯಾಸ್ ಲರ್ನ್ ಟು ಸ್ವಿಂಗ್ ಲೈಕ್ ಎ ಫಿಶ್ ಇನ್ ವಾಟರ್, ಹಿ ಹ್ಯಾಸ್ ಎ ಫ್ಲೈ ಲೈಕ್ ಎ ಬರ್ಡ್ ಇನ್ ಸ್ಕೈ, ಬಟ್ ಹಿ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್. ಮನುಷ್ಯ ಆದವ ಮನುಷ್ಯತ್ವದಿಂದ ಬದುಕೋದನ್ನು ಮರೆತು ಬಿಟ್ಟಾನ. ಹಕ್ಕಿಗಿಂತ ಚೆನ್ನಾಗಿ ಆಕಾಶದೊಳಗೆ ಹಾರಾಡತಾನ, ನೀರಿನೊಳಗೆ ಮೀನಿಗಿಂತ ಚೆನ್ನಾಗಿ ಈಜಾಡತಾನ. ಎಲ್ಲ ಕಲ್ತಿರುವಂಥ ಮನುಷ್ಯತ್ವದಿಂದ ಬದುಕೋದನ್ನೇ ಮರೆತು ಬಿಟ್ಟಾನ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಬದುಕುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ದೇಶದ ಗಡಿ ಕಾಯುವಂಥ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂಥ ರೈತನಿಗೆ ಕಷ್ಟಗಳು ಬರದೇ ಇರಲಿ, ಬಂದಿರುವಂಥ ಕಷ್ಟಗಳನ್ನು ನೀಗಿಸುವಂಥ ಶಕ್ತಿ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರು ಕೊಟ್ಟು ಕರುಣಿಸ್ಲಿ ಅಂತ ತಿಳ್ಕೊಂಡು, ಕೈ ಇದ್ದವ್ರು ಮಾತ್ರ ಜೋರಾಗಿ ಚಪ್ಪಾಳೆ ಮೂಲಕ ಬೇಡ್ಕೊಳ್ರಿ ಅಂತ ಹೇಳ್ತಾ, ವಿಶೇಷವಾಗಿ ಆ ತಾಯಿ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಅಮ್ಮ ನನ್ನ ಪಟ್ಟಾಧಿಕಾರ ಆಗಿ 8-9 ವರ್ಷಗಳಾಯಿತು. ಈಗ ನಾಳೆ ಪರಮ ಪೂಜ್ಯರ ಪಟ್ಟಾಧಿಕಾರದೊಳಗೆ ಒಂದು ಸನ್ನಿವೇಶ ಅಂತಂದರೆ, ಸಮಾಜದ ಮಧ್ಯದೊಳಗೆ ಉಡ್ದಾರವನ್ನು ಹರಿಯೋದು. ಉಡ್ದಾರ ಯಾರಿಗೆ ಹರಿತಾರೆ ಹೇಳ್ರಿ? ಸತ್ತಿರುವಂಥ ಹೆಣದು ಉಡ್ದಾರವನ್ನು ಹರಿದು ಬಂಧನವನ್ನು ಕಳ್ಕೊಳ್ತಾರೆ. ಆದರೆ ಜೀವಂತ ಇರಬೇಕಾದ್ರೆ ಜಗತ್ತಿನೊಳಗೆ ಸತ್ತಾನ ಅಂತ ತಿಳ್ಕೊಳ್ಳುವಂಥ ಒಂದು ಪರಂಪರೆ ಅಂತಂದ್ರೆ ಅದು ವೀರಶೈವ ಪರಂಪರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿನೊಳಗಿಟ್ಟುಕೊಳ್ಳೋದು. ಕಾರಣ ಯಾರಿಗಾಗಿ ಅಂದರೆ ಸಮಾಜಕ್ಕಾಗಿ, ಸಮಾಜದ ಏಳಿಗೆಗಾಗಿ. ಬಹುಶಃ ನಿಮ್ಗೆ ನಾನು ಕೇಳೋದೇನು ಅಂತಂದ್ರೆ, 5,000 ಪಟ್ಟಿ ಕೊಟ್ರಿ, 11,000 ಕೊಟ್ರಿ, 2 ಲಕ್ಷ ಕೊಟ್ಟವ್ರು ಅದಾರ, 5 ಲಕ್ಷ ಕೊಟ್ಟವ್ರು ಅದಾರ, ಒಂದು ಮಗನಿಗೆ ಕೊಡ್ತೀರೇನು ಮಠಕ್ಕೆ ಅಂತಂದ್ರೆ, ಹಂಗೇನಾರ ಕೊಡಂಗಿತ್ತು ಅಂತಂದ್ರೆ 130 ವರ್ಷಗಳ ಕಾಲ ಬೇಕಾಗ್ತಿರ್ಲಿಲ್ಲ. ಮತ್ತೆ 130 ವರ್ಷಗಳ ಅವಧಿಯನ್ನು ತುಂಬಾಕ ಬಂದವ್ರು ಯಾರು ಅಂತಂದರೆ ಅದು ದಾನಯ್ಯ ದೇವರು ಅನ್ನುವಂಥದ್ದು. ಬಹುಶಃ ನಿಮ್ಮೆಲ್ಲರಿಗೂ ಒಂದು ಸಾರಿ ಮತ್ತು ನೀವು ಅನ್ಬೋದು, ಅಪ್ಪರೇ ಉಡ್ದಾರ ಹರಿದ ಬಳಕ ಮತ್ತೆ ಒಳಗೆ ಹೋಗಿ ಕಟ್ಕೊಂಡ್ರಿ, ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಬಹುಶಃ ಯಾಕೆ ಇದನ್ನು ಹೇಳತ್ತೀನಿ ಅಂತಂದರೆ, ಇವತ್ತಿಗೂ ಕೂಡ ಸಮಾಜ ಇಷ್ಟು ಸುಂದರವಾಗಿ ಉಳಿದಿದೆ ನಮ್ಮ ಕನ್ನಡ ನಾಡಿನೊಳಗೆ ಅಂತಂದರೆ, ಇಂಥ ಸಾಧಕರು ತ್ಯಾಗ ಮಾಡಿರುವಂಥ ಕಾರಣಕ್ಕಾಗಿಯೇ ಅದ್ಭುತವಾಗಿರುವಂಥ ಸಮಾಜ ಇವತ್ತಿಗೂ ಕೂಡ ಉಳಿದಿದೆ. ನೊಂದವರನ್ನ, ದೀನರನ್ನ, ದಲಿತರನ್ನ, ಕುರುಡರನ್ನ, ಕುಂಟರನ್ನ ಇವತ್ತಿಗೂ ಕನ್ನಡ ನಾಡಿನೊಳಗೆ ಯಾವ ಸರ್ಕಾರಗಳು ಕೂಡ ಎತ್ತಿ ಹಿಡಿಲಿಲ್ಲ. ಹೊರತಾಗಿ ಎತ್ತಿ ಹಿಡಿದಿರುವಂಥದ್ದು ಯಾವುವು ಅಂತಂದ್ರೆ ಅದು ಮಠ ಮಂದಿರಗಳು ಮಾತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಲೆಯೊಳಗಿಟ್ಟುಕೊಳ್ಬೇಕು. ಯಾಕಂದ್ರೆ ಈಗ ಹಾಡ್ತಿದ್ರು, ಗದಗಿನ ವೀರೇಶ್ರಮ ಪುಣ್ಯಾಶ್ರಮದೊಳಗೆ ಎಷ್ಟು ಜನ ಅದಾರ ಅಂತಂದ್ರೆ 1000 ಜನ ಅದಾರ ರೀ. ಬಡವರು, ದೀನರು, ದಲಿತರು, ಅಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ. ಒಬ್ಬ ಇಸ್ಲಾಂ ಧರ್ಮದೊಳಗಿರುವಂಥ ಮೈಬೂಬ್ ಸಾಬ್ ಜಿ ಕನ್ನಡದ ಸರಿಗಮಪ್ಪ ವೇದಿಕೆ ಮೇಲೆ ಈಬತ್ತಿ ಹಚ್ಕೊಂಡು ಬರ್ತಾನಂದ್ರೆ ಇನ್ನೂ ಏನು ಕಲಿಸ್ಬೇಕು ಮಠ? ಇನ್ನೂ ಏನು ಕಲಿಸ್ಬೇಕು ಹೇಳ್ರಿ ಮಠ?
ಹಾಗಾಗಿ ಸಮಾಜದೊಳಗೆ ಮಠ ಮಂದಿರಗಳಿದ್ರೆ ಸದಾವಕಾಲ ಗ್ರಾಮ ನಾಡು ನುಡಿ ಸದಾವಕಾಲ ಶಾಂತಿಯಿಂದ ಇರ್ತದನ್ನುವಂಥದ್ದಕ್ಕೆ ಈ ವೇದಿಕೆನೇ ಸಾಕ್ಷಿ ಅಂತ ತಿಳ್ಕೊಂಡು ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸದಾವಕಾಲ ಪೂಜ್ಯರಿಗೆ ಹೆಗಲನ್ನು ಹೆಗಲು ಕೊಟ್ಟು ಬಹುಶಃ ನಿಮಗೆ ಹೆಂಗಾಗಿದೆ ಅಂತಂದರೆ ಎರಡು ಸುಂದರವಾಗಿರುವಂಥ ಶರಣಬಸಪ್ಪನ ಅದ್ಭುತವಾಗಿರುವಂಥ ಪರಿಕಲ್ಪನೆ ಒಳಗೆ ಎರಡು ಮೂರ್ತಿಗಳು ನಿಮ್ಮ ಊರಿಗೆ ಅದಾವ. ಬಹುಶಃ ಎರಡು ಮೂರ್ತಿಗಳನ್ನು ಬಳಸ್ಕೋವಂಥದ್ದು ನಿಮ್ಮ ಕೈ ಒಳಗದ ಅನ್ನುವಂಥ ಮಾತು ಹೇಳಿ ನನ್ನ 4 ಮಾತಿಗೆ ವಿರಾಮ ನೀಡುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಸತ್ಯಂ ಶಿವಂ ಸುಂದರಂ. ಬಹಳ ಉತ್ತಮವಾಗಿ ಆಶೀರ್ವಚನವನ್ನು ನೀಡಲಿರುವ ಪೂಜ್ಯರು ವೇಳೆಯ ಅಭಾವದ ಮೂಲಕವಾಗಿ ಕೆಲವೇ ನಿಮಿಷ ಆಶೀರ್ವಚನ ದಯಪಾಲಿಸಿದ್ದಾರೆ. ಜೋರಾಗಿ ಚಪ್ಪಾಳಿ ಇರಲಿ. ಆಮೇಲೆ